ಸುಮಾರು 100 ಬೈಕ್ನಲ್ಲಿ, ಮತ್ತು ಆ ಬೈಕ್ನಲ್ಲಿ ಇನ್ನೊಬ್ಬರು ರೈತರು ಇಬ್ಬರು, ಒಂದು ಬೈಕ್ನಲ್ಲಿ ಇಬ್ಬಿಬ್ಬರು, 100 ಸಂಖ್ಯೆಯಲ್ಲಿ ನಮ್ಮ ಗೌರಿಬಿದನೂರು ತಾಲೂಕಿನಿಂದ ಹೊರಟಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅವರು ಈ ಯೋಜನೆಯನ್ನು ಕೈ ಬಿಡೋವರೆಗೂ ಸಹ, ಈ ರೈತರ ಭೂಮಿಯನ್ನು ಕೈ ಬಿಡೋವರೆಗೂ ಸಹ ನಾವು ನಮಗೆ ಶ್ರಮ ಅನ್ನೋದಿಲ್ಲ. ನಿರಂತರವಾಗಿ ನಾವು ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ. ಇದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನಾವು ಕೊಡ್ತಾ ಇದ್ದೀವಿ. ನೀವು ಈ ರೈತರನ್ನ ಈ ಥರ ಕಡೆಗಣಿಸ್ತಾ ಹೋದರೆ, ಈಗಾಗಲೇ ಇಡೀ ದೇಶದಲ್ಲಿ ರೈತರನ್ನ ಕಡೆಗಣಿಸಿ ಇವತ್ತು ರೈತ ಬದುಕು ಸಾಕಾಗಿ ನಷ್ಟ ಅನುಭವಿಸಿ ಇವತ್ತು ನೇಣಾಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನೇಣಾಕೊಳ್ತಾ ಇದ್ದಾರೆ, ವಿಷ ಕುಡಿತಾ ಇದ್ದಾರೆ. ಈ ಥರ ರೈತರು ಸಾವಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಭಾರತ ದೇಶದಲ್ಲಿ ಮಾತ್ರ. ಆದ್ದರಿಂದ ರೈತರನ್ನ ಕಡೆಗಣಿಸಬೇಡಿ, ರೈತರ ಹಿತವನ್ನು ಕಾಯ್ಕೊಳ್ಳಿ. ಯಾವ ಸರ್ಕಾರ ಬಂದ್ರೂ ಸಹ ರೈತರಿಗೆ ಅನುಕೂಲ ಅಂತೂ ಆಗ್ತಾ ಇಲ್ಲ. ಬರೇ ಕಣ್ಣೊರೆಸ್ತಕ್ಕಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೊರತು ರಾಜಕಾರಣಿಗಳು ರೈತನ ಕಾಪಾಡ್ತಕ್ಕಂಥದ್ದಾಗಲಿ, ರೈತರಿಗೆ ಒಂದು ಬೆಲೆಯನ್ನು ಸಿಗ್ತಕ್ಕಂಥದ್ದಾಗಲಿ, ರೈತರನ್ನ ಒಂದು ಬಡತನದಿಂದ ಮೇಲೆತ್ತಕ್ಕಂಥ ಕೆಲಸ ಇವತ್ತು ಸಹ ಈ ದೇಶದಲ್ಲಿ ಆಗಿಲ್ಲ. ಇವತ್ತು ಬಡದ್ರೆ ಯಾರಪ್ಪ ಅಂತಂದರೆ ರೈತರು ಮಾತ್ರ. ಸಣ್ಣ ರೈತರು ನಮ್ಮ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ 3 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರೆ. ಅವ್ರ ಬದುಕೆಲ್ಲನೂ ನಷ್ಟದಲ್ಲೇ ಇವರು ಬದುಕು ನಡೆಸ್ಕೊಂಡು ಇವತ್ತು ಹಳ್ಳಿಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ರೈತರೇ ಆಗಿರೋದ್ರಿಂದ ಈ ರೈತರನ್ನ ಹಿತದೃಷ್ಟಿಯಿಂದ ಸರ್ಕಾರ ಇದನ್ನು ಕೈ ಬಿಡಲೇಬೇಕು. ಕೈ ಬಿಡಲೇವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನ ನಾವು ಇವತ್ತು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಭೂಮಿ ಉಳಿಸಲು ಬೃಹತ್ ಸಮರ ಜೂನ್ 5ಕ್ಕೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ. 1ನೇ ದಿನದ ಧರಣಿ ಸತ್ಯಾಗ್ರಹ. ಗೌರಿಬಿದನೂರಿನಿಂದ 100 ಬೈಕ್ಗಳಲ್ಲಿ ಹೊರಡಲಿರುವ ರೈತ ಸೈನ್ಯ. ರೈತರ ಭೂಮಿ ಉಳಿಸಲು ಬೃಹತ್ ಸಮರ ಜೂನ್ 5ಕ್ಕೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ. ಚಿಕ್ಕಬಳ್ಳಾಪುರದಿಂದ ರಾಜಧಾನಿಗೆ ಲಗ್ಗೆ ಇಡಲಿವೆ 10,000ಕ್ಕೂ ಹೆಚ್ಚು ಮೋಟಾರ್ ಸೈಕಲ್ಗಳು. 81ನೇ ದಿನದ ಧರಣಿ ಸತ್ಯಾಗ್ರಹ. ಗೌರಿಬಿದನೂರಿನಿಂದ 100 ಬೈಕ್ಗಳಲ್ಲಿ ಹೊರಡಲಿರುವ ರೈತ ಸೈನ್ಯ. ಆರ್ಆರ್ಎಸ್ ನ್ಯೂಸ್. ಅನ್ನ ಕೊಡುವ ರೈತನ ಭೂಮಿ ಉದ್ಯಮಿಗಳ ಪಾಲಾಗಬೇಕಾ? ಈ ಒಂದು ಪ್ರಶ್ನೆ ಈಗ ರಾಜ್ಯಾದ್ಯಂತ ಬಹುದೊಡ್ಡ ಹೋರಾಟದ ಕಿಚ್ಚು ಹಚ್ಚಿದೆ. ಕೈಗಾರಿಕೆಗಳ ಹೆಸರಲ್ಲಿ ರೈತರ ಫಲವತ್ತಾದ ಭೂಮಿ ಕಬಳಿಸುತ್ತಿರುವ ಸರ್ಕಾರದ ನೀತಿ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈಗ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಕಳೆದ 80 ದಿನಗಳಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದ ಧರಣಿ ಈಗ 81ನೇ ದಿನಕ್ಕೆ ಕಾಲಿಡುತ್ತಿದ್ದು ಆಕ್ರೋಶದ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಜೂನ್ 5ರ ಶುಕ್ರವಾರದಂದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ 10,000 ಬೈಕ್ಗಳ ಮೂಲಕ ಮುತ್ತಿಗೆ ಹಾಕಲು ಅನ್ನದಾತರು ನಿರ್ಧರಿಸಿದ್ದಾರೆ. ಇದು ಕೇವಲ ಪ್ರತಿಭಟನೆಯಲ್ಲ, ಇದು ರೈತನ ಅಸ್ತಿತ್ವದ ಹೋರಾಟ. ಕಳೆದ 20 ವರ್ಷಗಳಲ್ಲಿ ಕೈಗಾರಿಕೆಗಳ ಹೆಸರಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಕಬಳಿಸಲಾಗಿದೆ. ಆದರೆ ಅದರಲ್ಲಿ ಬಳಕೆಯಾಗಿರುವುದು ಕೇವಲ 25% ಮಾತ್ರ. ಇದು ಹಗಲು ದರೋಡೆಯಲ್ಲದೆ ಮತ್ತೇನು ಎಂಬುದು ರೈತ ಸಂಘಟನೆಗಳ ನೇರ ಪ್ರಶ್ನೆ. ಈಗ ಶಿಡ್ಲಘಟ್ಟ ತಾಲ್ಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಬರೋಬ್ಬರಿ 2823 ಎಕರೆ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಹೂವು, ಹಣ್ಣು, ತರಕಾರಿ, ಮಾವು, ಗೋಡಂಬಿ ಹಾಗೂ ರೇಷ್ಮೆ ಬೆಳೆಯುವ ಈ ಚಿನ್ನದಂತಹ ಭೂಮಿಯನ್ನು ಉದ್ಯಮಿಗಳಿಗೆ ಧಾರೆ ಎರೆಯಲು ರೈತರು ಬಿಡುವುದಿಲ್ಲ ಎಂದು ತೊಡೆತಟ್ಟಿದ್ದಾರೆ. ಕೇವಲ 13 ಹಳ್ಳಿಗಳಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರನ್ನು ಕಾಡುತ್ತಿರುವ ಈ ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ಕೈಬಿಡಬೇಕು. 2013ರ ಮೂಲ ಕಾಯ್ದೆಯನ್ನೇ ಮುಂದುವರೆಸಿ ರೈತರನ್ನು ಭಯಮುಕ್ತಗೊಳಿಸಬೇಕು ಎನ್ನುವುದು ಇವರ ಪ್ರಮುಖ ಬೇಡಿಕೆ. ಈ ನ್ಯಾಯಯುತ ಹೋರಾಟಕ್ಕೆ ಮಾನವ ಹಕ್ಕುಗಳ ಕಮಿಟಿ, ಕರ್ನಾಟಕ ರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸೇರಿದಂತೆ 10 ಪ್ರಗತಿಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ ಘೋಷಿಸಿವೆ. ಈ ಮಹಾಮುತ್ತಿಗೆಗೆ ಈಗ ಗೌರಿಬಿದನೂರು ತಾಲೂಕಿನಿಂದಲೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ರಮಣರೆಡ್ಡಿ, ನರಸಿಂಹರೆಡ್ಡಿ, ನಗರಾಧ್ಯಕ್ಷರಾದ ಪ್ರಕಾಶ್ ರೆಡ್ಡಿ
ಹಾಗೂ ರೈತರ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ ಆದಿಮೂರ್ತಿ ರೆಡ್ಡಿ ಅವರ ನೇತೃತ್ವದಲ್ಲಿ ಗೌರಿಬಿದನೂರಿನ ನೂರಾರು ರೈತರು ಬೈಕ್ಗಳ ಮೂಲಕ ಈ ಮುತ್ತಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ದಿನಾಂಕ ಜೂನ್ 5, 2026 ನೇ ಶುಕ್ರವಾರ ಬೆಳಗ್ಗೆ 10ರಿಂದ 30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಧರಣಿ ಸತ್ಯಾಗ್ರಹ ಸ್ಥಳದಿಂದ ಹೊರಡಲಿರುವ 10,000 ಬೈಕ್ಗಳ ಬೃಹತ್ ರ್ಯಾಲಿ ರಾಜಧಾನಿ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿದೆ. ಈ ಮೂಲಕ ಸರ್ಕಾರದ ದಬ್ಬಾಳಿಕೆಗೆ ರೈತ ಶಕ್ತಿ ಸರಿಯಾದ ಪಾಠ ಕಲಿಸಲು ಸಜ್ಜಾಗಿದೆ.